ಯಾಕೋ ನಿಮ್ಮ ಮಾತುಗಳನ್ನ ಕೇಳ್ತಿದ್ರೆ ನಿಮ್ಮ ಈ ಸತ್ಯ ಪಥ ಸ್ವಲ್ಪ ರೈಟ್ ಪಥದ ಕಡೆನೆ ವಾಲ್ತಾ ಇದೆ ಅನಿಸ್ತಾ ಇದೆ, ಬಲ ಪಥದ ಕಡೆನೆ ವಾಲ್ತಾ ಇದೆ ಅನಿಸ್ತಾ ಇದೆ. ಗಾಂಧಿಯನ್ನ ಅಪೋಸ್ ಮಾಡ್ತೀರಿ, ಈ ರೈಟ್ ವಿಂಗರ್ಸ್ಗೂ ಕೂಡ ಅವ್ರ ಮೇಲಿರೋ ಆಪಾದನೆನೂ ಅದೇ, ಗಾಂಧಿ ವಿರೋಧಿಗಳು ಅಂತ ಹೇಳಿ. ನೀವು ಮತ್ತೊಂದ್ ಕಡೆಯಲ್ಲಿ ಸಾವರ್ಕರ್ ಅವ್ರನ್ನ ಡಿಫೆಂಡ್ ಮಾಡ್ಕೊಂಡು ಇನ್ನವೇ ಡಿಫೆಂಡ್ ಮಾಡ್ಕೊಂಡು ಮಾತನಾಡ್ತೀರಿ. ಈ ರೈಟ್ ವಿಂಗರ್ಸ್ ಕೂಡ ಮಾಡೋದೇನೆ. ಅದಕ್ಕೆ ಹೇಳಿದ್ದು ಸಮಾಜವಾದ ಹಾಗೆ ಸಮಾನತಾವಾದ, ಸತ್ಯವಾದ ಈ ಪಥಗಳು ಚೇತನ್ ಅವ್ರದ್ದು ಇಂಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ರೈಟ್ ಪಥದ ಕಡೆ ಕರ್ಕೊಂಡು ಹೋಗ್ತಿದ್ಯಾ ಅಂತ ಹೇಳಿ. ನಾವು ರೈಟ್ ವಿಂಗ್ ಅನ್ನ ಯಾವತ್ತೂ ಒಪ್ಪಿಲ್ಲ, ಯಾವತ್ತೂ ಆ ಸಿದ್ಧಾಂತ ನಾವು ಬೆಂಬಲಿಸಲ್ಲ. ಆದ್ರೆ ರೈಟ್ ವಿಂಗ್ ಇವತ್ತಿನ ದಿನ ವೋಟ್ ತಗೊಳ್ಳೋ ಕರ್ನಾಟಕದಲ್ಲಿ ಸ್ಮಿತಾ ಅವರೇ 35% ಜನ ವೋಟ್ ತಗೊಂತಾರೆ. ನೀವು ದೇಶದಲ್ಲಿ 38% ವೋಟ್ ಹಾಕ್ತಾರೆ ರೈಟ್ ವಿಂಗ್ಗೆ. ಈ ಮನುವಾದ ಯಥಾಸ್ಥಿತಿ, ಗಾಂಧಿವಾದ ಮತ್ತೆ ಈ ಒಂದು ಮಧ್ಯಪಂಥಿ ಇದೆಯಲ್ಲ, ಅದು 62 ಇಂದ 65% ವೋಟ್ ತಗೊಳುತ್ತೆ. ಬೋತ್ ಆರ್ ಐಡಿಯಾಲಜಿಕಲಿ ನಮ್ಗೆ ಸಮಸ್ಯೆನೆ. ಬಟ್ ಈ ಒಂದು 62 ಇಂದ 65% ವೋಟು ಈಸ್ ಅ ಮೋರ್ ಬಿಗರ್ ಹೆಜಮಾನ್ ದೆನ್ ದ ರೈಟ್ ವಿಂಗ್ ಅನ್ನೋದು ರೀತಿನಲ್ಲೂ ನೋಡಿ. ಎರಡು ಎಸ್ಟಾಬ್ಲಿಷ್ಮೆಂಟ್, ಎರಡು ಈ ವ್ಯವಸ್ಥೆನ ಅವ್ರ ದಿಕ್ಕಿಗೆ ಎಳಿತಾ ಇದ್ದಾರೆ. ಬಟ್ ಈ ಒಂದು ಮನುವಾದ ಯಥಾಸ್ಥಿತಿ ಈಸ್ ದ ಸೋರ್ಸ್ ಆಫ್ ದ ಪ್ರಾಬ್ಲಮ್. ಅಂಡ್ ಆ ಸೋರ್ಸ್ ಆಫ್ ದ ಪ್ರಾಬ್ಲಮ್ ಇಂದ ಬಂದಿರೋದು ಬಲಪಂಥಿ, ಎಡಪಂಥಿ, ನಮ್ ಸತ್ಯಪಂಥ. ಹಾಗಿದ್ದಾಗ ನಾವು ರೈಟ್ ಜೊತೆ ನಾವು ಒಪ್ಪಲ್ಲ, ಸೆಂಟರ್ ಜೊತೆ ಒಪ್ಪಲ್ಲ. ಅದೆಲ್ಲೋ ಒಂದ್ ಕಡೆ ರೈಟ್ ವಿಂಗ್ ಕಡೆ ಹೋಲ್ತಾ ಇದೆ ಅನ್ನೋದು ನಿಮ್ಮ ಒಂದು ನೋಡೋ ಸೀಮಿತವಾದ ದೃಷ್ಟಿಕೋನ ಅಂತ ಹೇಳಿದ್ರೆ, ನಿಮ್ಮಾನು ಒಟ್ನಲ್ಲಿ ಜನ ನಿಮ್ಮನ್ನು ಹಿಂಗೆ ಬ್ಯಾಚ್ ಮಾಡ್ತಿದ್ದಾರೆ. ಮತ್ತೆಗೆ ನಿಮ್ಮದೇ ಸೋಷಿಯಲ್ ಮೀಡಿಯಾದ ಕಾಮೆಂಟ್ ಬಾಕ್ಸ್ ನಿಂದ ನೋಡಿ, ಪುಲೆ, ಪೆರಿಯಾರ್ ಹಾಗೆ ಅಂಬೇಡ್ಕರ್ ಹೆಸರುಗಳನ್ನ ಜಪ ಮಾಡೋದಷ್ಟೇ ಚೇತನ್ ಅವ್ರಿಗಿಷ್ಟ. ಆದ್ರೆ ಇವ್ರ ವಿಚಾರಗಳ ಕುರಿತು ಯಾವುದೇ ಕ್ಲಾರಿಟಿ ಚೇತನ್ ಅವ್ರಿಗಿಲ್ಲ. ಫಾಲೋಡ್ ಬೈ ಅಂತಿಮವಾಗಿ RSS ನ ಐಡಿಯಾಲಜಿ ಮತ್ತು RSS ನಾಯಕರನ್ನ ಹಾಡಿ ಹೊಗಳುವ ಮಟ್ಟಕ್ಕೆ ಚೇತನ್ ಅವರು ಹೋಗ್ತಿದ್ದಾರೆ ಹೊರತು ನಿಜವಾಗ್ಲೂ ಅಂಬೇಡ್ಕರ್ ತತ್ವ ಆಗ್ಲಿ, ಫುಲೆ ಅವರ ತತ್ವ ಆಗ್ಲಿ ಅಥವಾ ಪೆರಿಯಾರ್ ತತ್ವ ಆಗ್ಲಿ ಚೇತನ್ ಅವರಲ್ಲಿ ಇಲ್ಲ. ಅವರಲ್ಲಿ ಈಗ ಕಾಣ್ತಾ ಇರೋದು ಕೇವಲ RSS ಸಿದ್ಧಾಂತವನ್ನ ಹಾಡಿ ಹೊಗಳುವ ಮನಸ್ಥಿತಿ. ನೀವು ನನಗೆ RSS ಸಿದ್ಧಾಂತನ ಹಾಡಿ ಹೊಗಳೋ ಮನಸ್ಥಿತಿ ಅಥವಾ ಆ ರೀತಿಯ ಬಿಂಬಿಸಿರೋದು, ವ್ಯಕ್ತಪಡಿಸಿರೋದು ಒಂದ್ ಕಡೆ ತೋರಿಸಿ. ಅವರ ಸಿದ್ಧಾಂತ ಯಾವಾಗ್ಲೂ ನಮ್ಗೆ ಶತ್ರು, ಮುಂಚೆನೂ ಶತ್ರು. ಅಂಬೇಡ್ಕರ್, ಪೆರಿಯಾರ್ಗೂ ನಮಗೆ ಶತ್ರು, ಮತ್ತೆ ಇವತ್ತಿಗೂ ನಮ್ಮ ಸಮಾನತಾವಾದಿಗಳು ಸೈದ್ಧಾಂತಿಕ ಶತ್ರುನೇ. ಹಾಗಿದ್ದಾಗ ಅವರು ಒಬ್ಬರೇ ನಮ್ಮ ಸೈದ್ಧಾಂತಿಕ ಶತ್ರು ಅಲ್ಲ. ಈ ಇಡೀ ವ್ಯವಸ್ಥೆ ನಮಗೆ ಹಾಳಾಗ್ಬಿಟ್ಟಿದೆ. ಇಡೀ ವ್ಯವಸ್ಥೆ ಅವರವ್ರ ಮೂಗ್ ನೇರಕ್ಕೆ ಅವ್ರು ಮಾತಾಡ್ತಾ ಇದ್ದಾರೆ. ಸೊ ನೀವು ಓದ್ತಾ ಇರೋ ವಿಚಾರಗಳು ಯಾರ ಕಡೆಯಿಂದ ಬರ್ತಾ ಇದೆ ಸ್ಮಿತಾ ಅವರೇ ಅಂದ್ರೆ, ಈ ಮನುವಾದಿ ಯಥಾಸ್ಥಿತಿವಾದ ಯಾರು ಇಷ್ಟು ವರ್ಷ ನಮಗೆ ಬೇರೆ ಬೇರೆ ರೀತಿ ಫೂಲೆ, ಅಂಬೇಡ್ಕರ್, ಪೆರಿಯಾರ್ನ ಅವರ ಮತಗಳಿಗೋಸ್ಕರ ಹೈಜಾಕ್ ಮಾಡಿದಾರೋ, ಯಾರು ಫೂಲೆ, ಪೆರಿಯಾರ್, ಅಂಬೇಡ್ಕರ್ ವಿಚಾರದಲ್ಲಿ ಯಾವಾಗಲೂ ಗಾಂಧಿವಾದ, ಕಾಂಗ್ರೆಸ್ ವಾದನ ವಿರೋಧ ಮಾಡ್ಕೊಂಡು ಬಂದಿದ್ರು, ಇವರು ಅವ್ರನ್ನ ನುಂಗ ಹಾಕಿ ಸ್ವಾಲೋ ಮಾಡಿ ಅವ್ರನ್ನ ಒಂದು ರೀತಿ ಅವರನ್ನ ಲಾಭ ಪಟ್ಟಿದ್ರು ವೋಟ್ಸ್ ಮುಖಾಂತರ. ಅವ್ರ ಪ್ರಶ್ನೆ ಮಾಡೋದು ಸಹಜ. ಅವರ ಪ್ರಶ್ನೆ ಮಾಡ್ತಾ ಇರೋ ಕಾರಣಕ್ಕೆ ಅದು ಸತ್ಯ ಆಗಲ್ಲ. ಬಟ್ ಆ ಪ್ರಶ್ನೆಗಳು ಬರ್ಲಿ. ನೀವೇ ಕೇಳಿದ್ರಿ ಮಾತಿನ ಮಧ್ಯೆ RSS ಅನ್ನ ಡಿಫೆಂಡ್ ಮಾಡ್ಕೊಂಡು ನಾನು ಮಾತನಾಡಿರೋದು ಒಂದ್ ಕಡೆ ಎಲ್ಲಾರು ಎಕ್ಸಾಂಪಲ್ ತೋರಿಸಿ ಅಂತ ಹೇಳಿ. ಇತ್ತೀಚೆಗೆ ರಾಜ್ಯದಲ್ಲಿ ನಡೆದ RSS ಚಟುವಟಿಕೆಗಳ ನಿಷೇಧ ನಿರ್ಬಂಧ ವಿಚಾರದ ಜೋರ್ ಚರ್ಚೆ. ಅದರಲ್ಲಿ ನೀವು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀರಿ, ದಲಿತರನ್ನ ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಅಂತ ಹೇಳಿ. ಇದು ಇನ್ನವೇ ಡಿಫೆಂಡಿಂಗ್ RSS ಅಲ್ವಾ? ನೀವು ಪ್ರಿಯಾಂಕ್ ಖರ್ಗೆ ಅವರನ್ನ ಟೀಕಿಸ್ತಿದ್ದೀರಾ ಅಂತಂದ್ರೆ ಇವ್ರು ಡಿಫೆಂಡಿಂಗ್ RSS. ಇದಲ್ದಲ್ಲ ಇನ್ ಹೆಂಗ್ ಅರ್ಥ ಮಾಡ್ಕೊಳ್ಬೇಕು? ನೀವು ಬೈನರಿ ಪಾಲಿಟಿಕ್ಸ್ ನಲ್ಲಿ ಮಾಡ್ತಿದ್ದೋದು ಅದು ನಿಮ್ಮ ಒಂದ್ ರೀತಿ ಸೀಮಿತವಾದ ಪೊಲಿಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಜನ ಹಂಗೆ ಸರ್, ನಾನು ಒಬ್ಬಳಲ್ಲ, ಅಥವಾ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡೋರು ಮಾತ್ರ ಅಲ್ಲ, ಜನ ಹಂಗೆ ಜಡ್ಜ್ ಮಾಡೋದು. ಕ್ಲಿಯರ್ ಫೈಟ್ ಬಿಟ್ವೀನ್ RSS ಅಂಡ್ ಪ್ರಿಯಾಂಕ್ ಖರ್ಗೆ ಆದಾಗ ನೀವು ಪ್ರಿಯಾಂಕ್ ಖರ್ಗೆ ಅವರನ್ನ ಅಪೋಸ್ ಮಾಡ್ತಿದ್ದೀರಾ ಅಂದ್ರೆ RSS ನ ಡಿಫೆಂಡ್ ಮಾಡ್ಕೊಳ್ತಿದ್ದೀರಾ. It is not a clear fight between Priyank Kharge and RSS. It is a fight between Priyank Khargeಯ ಮನುವಾದ, RSS ನ ಹಿಂದುತ್ವವಾದ ಮತ್ತೆ ನಮ್ಮ ಸಮಾನತಾವಾದ. ನಮ್ಮ ಸಮಾನತಾವಾದ ಅಂದ್ರೆ ಯಾರು ದಲಿತ ಸಂಘಟನೆಗಳು ಮತ್ತೆ ಸಮಾನತಾವಾದಿಗಳು ಅನೇಕ ನಮಗೆ ಅದರಲ್ಲಿ ಕಾಳಜಿ ಇರೋರು, ಲೀಡರ್ಶಿಪ್ ನಲ್ಲಿರೋ ಬಹಳ ಆಳವಾದ ಚಿಂತನೆ ಇರೋರು ನಮ್ಮ ಜೊತೆ ನಿಂತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಹೇಗೆ MB ಪಾಟೀಲ್ ಅವ್ರ ತರ, ಪ್ರಿಯಾಂಕ್ ಖರ್ಗೆ ಅವರು ಹೇಗೆ ಬೈ ಚಾನ್ಸ್ ಆಗಿ ಅವರ ಒಂದು ದಲಿತರಾಗಿ ಹುಟ್ಟಿರೋ ಕಾರಣಕ್ಕೆ ಅವರು ನಮ್ಮಂತ ಬೈ ಚಾಯ್ಸ್ ಆಗಿ ಅಂಬೇಡ್ಕರ್ ವಾದಿ ಅಲ್ಲ, ಅವರು ಒಂದು ಯಥಾಸ್ಥಿತಿ ಮನುವಾದಿ. ಹಾಗೇನೆ ನಮಗೆ MB ಪಾಟೀಲ್ ಅವರು ಬೈ ಚಾನ್ಸ್ ಆಗಿ ಅವರು ಲಿಂಗಾಯತ ಸಮುದಾಯದಲ್ಲಿ ಹುಟ್ಟಿರಬಹುದು, ಆದ್ರೆ ಅವರು ಒಂದು ಯಥಾಸ್ಥಿತಿ ಮನುವಾದಿ ಹೊರತು ಅವರು ನಮ್ಮಂತ ಬುದ್ಧ ಬಸವ ಅಂಬೇಡ್ಕರ್ ವಾದಿ. ಅವ್ರ ಮನುವಾದಿ ಹೆಂಗೆ? ಅವ್ರು ಯಾವಾಗ್ಲೂ ಕೂಡ ಅಂಬೇಡ್ಕರ್ ತತ್ವದ ಬಗ್ಗೆ ಮಾತನಾಡ್ತಾರೆ, ಬುದ್ಧ ತತ್ವದ ಬಗ್ಗೆ ಮಾತನಾಡ್ತಾರೆ, ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ. ಬಟ್ ನೀವು ಅವರನ್ನ ಮನುವಾದಿ ಅಂತ ಯಾಕೆ ಕರಿತಿದ್ದೀರಾ? ನೋಡಿ ಸ್ಮಿತಾ ಅವರೇ, ನಾನು ಅವಲೇ ಹೇಳ್ಕೊಂಡ್ ಬರ್ತಾ ಇದ್ದೀನಿ, ಕಾಂಗ್ರೆಸ್ ಯಾವಾಗ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಅವ್ರನ್ನ ಸೈದ್ಧಾಂತಿಕವಾಗಿ ಯಾವಾಗಲೂ ವಿರೋಧ ಮಾಡಿದ್ರು 100 ವರ್ಷಗಳಿಂದ, ಅವ್ರ ವಿರುದ್ಧ ಎಲೆಕ್ಷನ್ ನಿಂತರು, ಅವರು ಸುಡ್ತಿರೋ ಮನೆ ಅಂತ ಗುರ್ತಿಸಿದ್ರು, ಅವರನ್ನ ಮತಗಳಿಗೋಸ್ಕರ
ಅವರನ್ನ ದಲಿತನ ಸೆಳೆಯಕ್ಕೋಸ್ಕರ, ಅವ್ರನ್ನ ದಲಿತರನ್ನ ಬಳಸ್ಕೊಂಡು RSS ಅವರ ಶತ್ರು ಅನ್ನೋ ರೀತಿನ ಬಿಂಬಿಸಕ್ಕೋಸ್ಕರ ಬಾಬಾ ಸಾಹೇಬ್ನ ಬಳಸ್ಕೊಂಡಿರೋ ಹೊರತು ಅವರ ವಿಚಾರಗಳು ಅರ್ಥ ಮಾಡ್ಕೊಂಡಿಲ್ಲ. ಅವ್ರಿಗೆ ಬೇಕಾಗಿರೋ ಯೋಜನೆಗಳು, ನೀತಿ ಕಾನೂನುಗಳು ಒಂದು ಅಂಬೇಡ್ಕರ್ ವಾದದ ಪರಿವರ್ತನೆ ತಂದಿಲ್ಲ. ಸೊ ದಿಸ್ ಇಸ್ ಇವತ್ತು ನೆನ್ನೆ ಶುರುವಾಗಿರೋದಲ್ಲ, ಇದು ಬಹಳ ವರ್ಷಗಳಿಂದ, ಬಹಳ ದಶಕಗಳಿಂದ ನಡೀತಾ ಇದೆ. ಅದಕ್ಕೆ ನಮಗೆ ಅಫ್ಕೋರ್ಸ್ RSS ಹಿಂದುತ್ವ ನಮ್ಗೆ ಸೈದ್ಧಾಂತಿಕ ಶತ್ರುನೇ. ಅದು ನೇರ ಕಾಂಚೀರಾಮ್ಜಿ ಒಂದು ಹೇಳ್ತಾರೆ, ಹಿಂದುತ್ವ RSS ಒಂದು ತಲೆ ಎತ್ತಿರೋ ಹಾವು, ಕಾಂಗ್ರೆಸ್ ಒಂದು ಹುಲ್ಲಲ್ಲಿ ಮಲಗಿರೋ ಹಾವು. ಸೊ ಆ ರೀತಿಯಲ್ಲಿ ನಮಗೆ ಈ ಒಂದು ಕಾಣುವ ಶತ್ರು ನಮಗೆ ಗೊತ್ತಿರುತ್ತೆ. ಅದು ಒಂದ್ ರೀತಿ ದೂರದಲ್ಲಿ ಒಂದು ತೋಳ, ಅದು ನಮ್ ತಿನ್ಬೇಕು ಅಂದ್ರೆ ನಾವು ದೂರ ಇರ್ತೀವಿ. ಬಟ್ ಗಿರಿಗಿರಂತ ನಕ್ಕೊಂಡ್ ಬರೋ ನಮ್ಮ ಸ್ನೇಹಿತನ ಬರೋ ನರಿಗಳನ್ನ ದೂರ ಇರಬೇಕು. ಅದೇ ಒಂದು ರೀತಿ ಮನೋವಾದ. ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನ ಹೈಜಾಕ್ ಮಾಡೋ ಪ್ರಯತ್ನ ಮಾಡ್ತಾ ಇದೆ. ಖಂಡಿತ ಕಾಂಗ್ರೆಸ್ಗೂ ಹಾಗೆ ಅಂಬೇಡ್ಕರ್ ಅವ್ರಿಗೂ ತದ್ವಿರುದ್ಧ, ಅಂಬೇಡ್ಕರ್ ವಾದಕ್ಕೂ ತದ್ವಿರುದ್ಧ. ಖಂಡಿತ ತದ್ವಿರುದ್ಧ. ಅದು ಒಂದು ಬಾಬಾ ಸಾಹೇಬ್ರು 1952ರಲ್ಲಿ ಬರೀ ಕಾಂಗ್ರೆಸ್ ಮಾತ್ರ ಅಲ್ಲ ವಿರೋಧ. 1952ರಲ್ಲಿ ಬಾಬಾ ಸಾಹೇಬ್ರು ಚುನಾವಣೆ ನಿಂತಾಗ, ಬಾಂಬೆ ನಾರ್ತ್ ಸೆಂಟ್ರಲ್ ನಲ್ಲಿ ಅವ್ರ ಎಲೆಕ್ಷನ್ ನಿಂತಾಗ ಅವ್ರ ವಿರುದ್ಧ ಯಾರಿರ್ತಾರೆ ಅಂದ್ರೆ ಒಂದು ಪೆಡಂಭೂತ ಕಾಂಗ್ರೆಸ್ ಇರುತ್ತೆ, ವಿರೋಧ ಪಕ್ಷ ಕಮ್ಯುನಿಸ್ಟ್ ಇರುತ್ತೆ, ಮತ್ತೆ ಹಿಂದೂ ಮಹಾಸಭಾ ಎಲೆಕ್ಷನ್ ನಿಂತಾರೆ. ಲೆಫ್ಟ್, ರೈಟ್, ಸೆಂಟರ್, ಅವ್ರ ಮೂರು ವಿರುದ್ಧ ಬಾಬಾ ಸಾಹೇಬ್ರು ಚುನಾವಣೆ ನಿಂತು ಅವರು ಸೋಲ್ತಾರೆ. ಬಟ್ ಅವ್ರು ಸೋತಿದ್ದು ಅಂದಾಗ ಅವ್ರ ಮೂರು ಇವ್ರನ್ನ ಸೋಲ್ತಾರಲ್ಲ, ಅವ್ರ ಮೂರು ವಿರುದ್ಧ ಸೈದ್ಧಾಂತಿಕವಾಗಿ ವಿರೋಧ ಮಾಡಿ ನಿಂತ್ಕೊಂತಾರಲ್ಲ ಬಾಬಾ ಸಾಹೇಬರು, ಅದು ಗ್ರೇಟು. ಅದು ನಮ್ಮ ಸತ್ಯ ಪಂಥದ ಹಿನ್ನೆಲೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ಕಾಂಗ್ರೆಸ್ ನಲ್ಲಿ ಮಂತ್ರಿ ಮಾಡಿದ್ರು ಅಂಬೇಡ್ಕರ್ ಅವರಿಗೆ. ಹಾಗಾಗಿ ಅಂಬೇಡ್ಕರ್ ಅವರೇನು ಕಾಂಗ್ರೆಸ್ ನ ವಿರೋಧಿ ಆಗಿರ್ಲಿಲ್ಲ, ಅಥವಾ ಕಾಂಗ್ರೆಸ್ನವರು ಅಂಬೇಡ್ಕರ್ ವಿರೋಧಿ ಆಗಿರ್ಲಿಲ್ಲ, ಹೀಗೂ ವಾದ ಮಾಡೋರಿದ್ದಾರೆ. ಮಂತ್ರಿ ಮಾಡಿದ್ರು ಅಂದ್ರೆ ಬಾಬಾ ಸಾಹೇಬ್ ಇದೇ ವಿಚಾರಕ್ಕೆ ಕಾಂಗ್ರೆಸ್ ವಕ್ತಾರರು ಇದೇ ಮಹಾಭಾರತ ವೇದಿಕೆಯಲ್ಲಿದ್ದಾಗ ಹೇಳಿದ್ರು, ಪೊಲಿಟಿಕಲಿ ನಮ್ಮ ಅಪೋನೆಂಟ್ ಆಗಿ ನಿಂತಾಗ ಅವರನ್ನ ಪೊಲಿಟಿಕಲ್ ಅಪೋನೆಂಟ್ ಆಗಿ ನೋಡ್ತೀವಿ ಹೊರತು ಅಂಬೇಡ್ಕರ್ ಅವರನ್ನ ಅವರ ಐಡಿಯಾಲಜಿ ಅಪೋಸಿಷನ್ ನಮಗಿಲ್ಲ ಅಂತ ಹೇಳಿ ಕಾಂಗ್ರೆಸ್ ವಕ್ತಾರರ ವಾದ ಇದು. ಕಾಂಗ್ರೆಸ್ ವಕ್ತಾರರು ಐಡಿಯಾಲಜಿ ಅವ್ರು ವಿರೋಧ ಮಾಡಲ್ಲ, ಯಾಕಂದ್ರೆ ವಿರೋಧ ಮಾಡಕ್ಕೆ ಅವ್ರಿಗೆ ಸೈದ್ಧಾಂತಿಕ ನೆಲೆಗಟ್ಟು ಬದ್ಧತೆ ಇಲ್ಲ. ಆದರೆ ನಾವು ಯಾವಲ್ಲೂ ಸಮಾನತಾವಾದಿಗಳು ಅವನ್ನ ವಿರೋಧ ಮಾಡ್ಕೊಂಡ್ ಬರ್ತಾ ಇದೀವಿ, ದೇಶದ ಜಾಗೃತಿ ಮೂಡಿಸ್ತಾ ಬರ್ತಾ ಇದೀವಿ. ಕಾಂಗ್ರೆಸ್ ಬಾಬಾ ಸಾಹೇಬ್ರನ್ನ ಅವರು ಮಂತ್ರಿ ಮಾಡಿರೋ ದೊಡ್ಡದಲ್ಲ, ಬಾಬಾ ಸಾಹೇಬ್ರು ಆ ಕಾಂಗ್ರೆಸ್ ಜೊತೆ ಸೇರಿ ನಾ ದೇಶಕ್ಕಾದ್ರೂ ಒಳ್ಳೇದು ಮಾಡಬಹುದು ಅಂತ ಒಪ್ಕೊಂಡು ಆ ಮೈತ್ರಿ ಸರ್ಕಾರ ಜೊತೆ ಇದ್ರಲ್ಲ, ಮತ್ತೆ ಅದರಿಂದ ಹೊರಗೂ ಬಂದ್ರು ಹಿಂದೂ ಕೋಡ್ ಬಿಲ್ ಅಲ್ಲಿ. ಅದು ಬಾಬಾ ಸಾಹೇಬ್ರ ದೊಡ್ಡತನ, ಅದು ಅವರ ಗ್ರೇಟ್ನೆಸ್. ಸೊ ಅದನ್ನ ನಮಗೆ ಕಾಂಗ್ರೆಸ್ ಇಸ್ ನಾಟ್ ಡೂಯಿಂಗ್ ಎನಿಬಡಿ ಅ ಫೇವರ್. ಕಾಂಗ್ರೆಸ್ 1885 ಇಂದನೂ ಕೂಡ ಅವರು ಯಾವಾಗಲೂ ಅಧಿಕಾರಕ್ಕೋಸ್ಕರ ನಿಂತಿರೋದು ಹೊರತು ಯಾವತ್ತೂ ಪರಿವರ್ತನೆಗೋಸ್ಕರ ನಿಂತಿಲ್ಲ. ನಮ್ಮ ಸಿದ್ಧಾಂತ ಪರಿವರ್ತನೆಗೋಸ್ಕರ ನಿಂತಿರೋದು. ಅದು ಬಾಬಾ ಸಾಹೇಬರು ನಮಗೆ ಮಾದರಿ ಕೆಲಸ ಮಾಡಿದ್ದಾರೆ. ಸೊ ನಮಗೆ ಅವರು ನಮ್ಮನ್ನು ಒಪ್ಕೊಂಡಿದ ತಕ್ಷಣ ನಾವು ಅವ್ರನ್ನ ಒಪ್ಪಕ್ಕಾಗಲ್ಲ. ಸರಿ, ಇವಾಗ ವಿಲ್ ಕಮ್ ಬ್ಯಾಕ್ ಟು RSS ಈ ನಿಷೇಧ ವಿಚಾರ. ಪ್ರಿಯಾಂಕ್ ಖರ್ಗೆ ಅವರು ದಲಿತರನ್ನ ದುರುಪಯೋಗ ಪಡಿಸಿಕೊಂಡ್ರು ಅಂತ ತಾವು ಹೇಳಿದ್ರಿ. ಬಟ್ ಅದೇ ದಲಿತ ಸಂಘಟನೆಗಳು, ಭೀಮಾರ್ಮಿ ರೀತಿಯ ಸಂಘಟನೆಗಳು ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ನೇರವಾಗಿ ನಿಂತರು. ನೀವು ದುರುಪಯೋಗ ಅಂತೀರಿ, ನಾವು ಬೆಂಬಲವಾಗಿ ನಿಂತಿದೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಖಂಡಿತ ಒಬ್ಬೊಬ್ಬರು ಅವರ ರೀತಿಯಲ್ಲಿ ಅವರು ವ್ಯಾಖ್ಯಾನ ಮಾಡಬೇಕು. ಆದರೆ ಪ್ರಿಯಾಂಕ್ ಖರ್ಗೆ ಅವರು ಅವರ ಒಂದು ಬಾಯಿಂದನೇ ಬಂದಿರೋದು ಏನಂದ್ರೆ, ನಾನು ಒಂದು ಸ್ಪಾನ್ಸರ್ಶಿಪ್ ಮುಖಾಂತರ ಇವ್ರನ್ನ ಒಂದು ರೀತಿ ದಲಿತ ಸಂಘಟನೆಗಳನ್ನ ಕರ್ಕೊಂಡ್ ಬಂದಿದ್ದೀನಿ RSS ವಿರುದ್ಧ ಅಂತ ಹೇಳಿದೀನಿ. ಅವ್ರಿಗೆ ನಿಜವಾಗ್ಲೂ ಸೈದ್ಧಾಂತಿಕ ಬದ್ಧತೆ ಅನ್ನೋದಿದ್ರೆ, ಅವ್ರಿಗೆ ನಿಜವಾಗ್ಲೂ ಒಂದು ರೀತಿ ಇದನ್ನ ಸೈದ್ಧಾಂತಿಕ ಪೊಲಿಟಿಕಲ್ ಆಗಿ ನಾವು ಪ್ರಾಮಾಣಿಕವಾಗಿ ಫೈಟ್ ಮಾಡಬೇಕು ಅಂದ್ರೆ ಅವರು ಯೂತ್ ಕಾಂಗ್ರೆಸ್ ಅನ್ನು ಕರ್ಕೊಂಡ್ ಬರ್ಲಿ, ಅವರು NSUI ನ ಕರ್ಕೊಂಡ್ ಬರ್ಲಿ, ಅವರು ಬೇರೆ ಬೇರೆ ಕಾಂಗ್ರೆಸ್ಸಿನ ಒಂದು ರೀತಿ ತಂಡಗಳನ್ನ ಕರ್ಕೊಂಡ್ ಬರ್ಲಿ. ನೀವ್ ಯಾಕೆ ನಮ್ಮ ಸಮಾನತಾವಾದಿಗಳನ್ನ ಸ್ಪಾನ್ಸರ್ ಮಾಡಕ್ ಹೋಗಿ ನಿಮ್ಮ ಪೊಲಿಟಿಕಲ್ ಬ್ಯಾಟಲ್ ನ ನೀವು ಒಂದ್ ರೀತಿ ಬಳಸ್ಕೊಂತೀರಾ? ದಲಿತರಿಗೆ, ಆದಿವಾಸಿಗಳಿಗೆ, ಶೋಷಿತರಿಗೆ, ಮಹಿಳೆಯರಿಗೆ, ಬಡವರಿಗೆ ಈ ಒಂದು ಪಕ್ಷ ಅಲ್ಲ ಶತ್ರು, ಇಡೀ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆನೇ ಶತ್ರು. ಸೊ ನಿಮ್ಮ ಪೊಲಿಟಿಕಲ್ ಲಾಭಕ್ಕೋಸ್ಕರ ನೀವು ಬಳಸ್ತಾ ಇದ್ರೆ ಹೊರತು ಕೆಲವು ವ್ಯಕ್ತಿಗಳು ಅವ್ರ ಕಡೆ ಹೋಗ್ತಾರೆ, ಅದು ಅವರ ಇಚ್ಛೆ, ಅವರ ಆಯ್ಕೆ, ಅವರ ಒಂದು ಸ್ವಾತಂತ್ರ್ಯ. ಆದ್ರೆ ನಮಗೆ ನೀವು ದಲಿತ ಸಂಘಟನೆಗಳು ಬಳಸ್ತಾ ಇರೋದು ಏನ್ ಕಾಣುತ್ತೆ ಅಂದ್ರೆ, ವೈಯಕ್ತಿಕ ಲಾಭಕ್ಕೋಸ್ಕರ ದುರುಪಯೋಗ ಮಾಡ್ತಾ ಇದ್ದೀರಾ ಹೊರತು ನೀವು ನಿಜವಾಗ್ಲೂ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ನೀವು ಫೈಟ್ ಮಾಡ್ತಾ ಇಲ್ಲ. ಅದನ್ನ ನಾವು ಪ್ರಶ್ನೆ ಮಾಡ್ತೀವಿ. ಅದನ್ನ ಸರಿ, RSS ದಲಿತ ವಿರೋಧಿ ಅನ್ನೋ ವಾದ ಏನಿದೆ ಅದನ್ನ ನೀವು ಒಪ್ತೀರಾ ವೈಯಕ್ತಿಕವಾಗಿ? RSS ಮತ್ತೆ ನಮಗೆ ಮನುವಾದ, ಕಾಂಗ್ರೆಸ್ ಮತ್ತೆ ಎಡಪಂಥೀನೂ ಕೂಡ ಎಲ್ಲರೂ ಕೂಡ ದಲಿತ ಮತ್ತೆ ನಮ್ಮ ಶೋಷಿತರ ಒಂದು ನ್ಯಾಯಕ್ಕೋಸ್ಕರ ನಿಂತಿಲ್ಲ. RSS ನ್ಯಾಯ ಏನ್ ಗೊತ್ತಾ? ಈ ಮೂರು ಸಿದ್ಧಾಂತಗಳು, ಗಾಂಧಿವಾದ, ಯಥಾಸ್ಥಿತಿ ಬಿಟ್ರೆ ಈ ಮೂರು ಬಲಪಂಥಿ, ಎಡಪಂಥಿ ಮತ್ತೆ ನಮ್ಮ ಸತ್ಯಪಂಥ ಯಾವಾಗಲೂ ನ್ಯಾಯಕ್ಕೋಸ್ಕರ ನಿಂತಿರೋ. ನ್ಯಾಯ ಅಂದ್ರೆ ನಾನು ಹೆಂಗ್ ವ್ಯಾಖ್ಯಾನಿಸ್ತೀನಿ? ಇತಿಹಾಸದ ತಪ್ಪುಗಳನ್ನ ಸರಿಪಡಿಸೋದು. ಸೊ ಈ ಒಂದು ಹಿಂದುತ್ವ ಬಲಪಂಥಿ ಇತಿಹಾಸನ ಹೆಂಗ್ ವ್ಯೂ ಮಾಡ್ತಾರೆ? 850-900 ವರ್ಷಗಳಿಂದ ಮುಸಲ್ಮಾನರ ಬೇರೆ ಬೇರೆ ದಾಳಿಕೋರರು ಬಂದು ನಮ್ಮಂತ ಹಿಂದೂಗಳ ಮೇಲೆ ಅತ್ಯಾಚಾರ ಮಾಡಿ, ಧ್ವಂಸ ಮಾಡಿ, ನಮ್ಮ ದೇವಸ್ಥಾನ ಕೊಳ್ಳೆ ಹೊಡೆದು, ಈ ರೀತಿ ನಮಗ್ ನ್ಯಾಯ ಬೇಕು, ಆ ಇತಿಹಾಸನ ತಪ್ಪು ಸರಿಪಡಿಸಬೇಕು. ಬಟ್ ಅದು ಅವೈಜ್ಞಾನಿಕ ಇತಿಹಾಸ.
ಅದು ಅವ್ರ ಇತಿಹಾಸನ ಅರ್ಥ ಮಾಡ್ಕೊಂಡಿಲ್ಲ. ಇತಿಹಾಸದಲ್ಲಿ ಬೇರೆ ಬೇರೆ ಪವರ್ ಪ್ಲೇಗಳು, ಸೋಷಿಯಲ್ ಪ್ರಾಸೆಸ್ಗಳಿದೆ. ಅವ್ರ ಇತಿಹಾಸನ ಬಹಳ ಅತಿ ಸರಳೀಕರಣ, ಸೀಮಿತವಾಗಿ ನೋಡ್ತಾರೆ. ಸೊ ಆ ವಿಚಾರದಲ್ಲಿ ಅವರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಹೌದು ದಲಿತರೆ ನೀವು ಬನ್ನಿ, ನಿಮ್ಗೆ 1000 ವರ್ಷ ಅನ್ಯಾಯ ಆಗಿದೆ, ಆದ್ರೆ ನಮ್ಮ ಶತ್ರು ಇರೋದು ಮುಸಲ್ಮಾನ ಮತ್ತು ಕ್ರೈಸ್ತರು ಅಂತ ಬಳಸ್ತಾರೆ. ನೀವೇನ್ ಮಾಡಬೇಕು, RSS ಅಂದ್ರೆ ಹೌದು ನಿಮಗೆ ಅನ್ಯಾಯ ಆಗಿದೆ, ನಿಮಗೆ ನ್ಯಾಯ ಒದಗಿಸ್ತೀವಿ ಅಂತ ಮಾಡಬೇಕು. ಸೊ ಅವರನ್ನ RSS ಡೈರೆಕ್ಟ್ ಆಗಿ ಜಾತಿವಾದ ಅನ್ನೋದು ಒಪ್ಪೇ ಇರ್ಬೋದು, ಬಟ್ ಈ ಒಂದು ವ್ಯವಸ್ಥಿತವಾದ ಬ್ರಾಹ್ಮಣ್ಯದ ಶ್ರೇಣೀಕೃತ ವ್ಯವಸ್ಥೆಯನ್ನ ಕಿತ್ತಾಕಕ್ ಬರಲ್ಲ. ಅದನ್ನ ಬಿಟ್ಟು ಈ ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಇತರರು ಅಂತ ಮಾಡಿ ಬಲುಪುಷಿ ಮಾಡಿ ದಲಿತನ ಆದಿವಾಸಿನ ಬಳಸ್ಕೊಂತಾರೆ. ಸರಿ.